ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಸ್ಟಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಬೃಹತ್ ಭ್ರಷ್ಟಾಚಾರ ಕೇಸಲ್ಲಿ ಇಡಿ ಆಘಾತ ಕೊಟ್ಟಿರುವ ಬೆನ್ನಲ್ಲೇ ಮತ್ತೊಂದು ಆಘಾತ ಎದುರಾಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಏನದು ಹಾಗಾದರೆ? ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಬಹಳ ಒತ್ತಡದ ಪರಿಸ್ಥಿತಿಯಲ್ಲಿ ಇರುವಾಗ ಜಾಣ ನಡೆ ಈಗ ಈ ರೀತಿಯ ಕ್ರಮಕ್ಕೆ ಕಾರಣ ಆಗಿರೋದು. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಒಂದು ಕಡೆ ಎಸ್ಟಿ ವಾಲ್ಮೀಕಿ ನಿಗಮದ ಕೇಸ್ ಕುತ್ತಿಗೆಗೆ ಬರ್ತಾ ಇದೆ. ಯಾರ್ಯಾರ ಉಸಿರುಗಟ್ಟಿಸಲಿದೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ತನಕನೂ ಇದು ಸುತ್ತಿಕೊಳ್ಳಬಹುದು ನಾಳೆ. ಯಾಕಂದರೆ ಹಣಕಾಸು ಇಲಾಖೆ ಇರೋದು ಅವ್ರ ಹತ್ರ ಅಲ್ವಾ ಅಂತ ಬಿಜೆಪಿ ಮುಗಿ ಬೀಳ್ತಿದೆ. ಇಡಿ ಎಂಟ್ರಿ ಕೊಟ್ಟು ಹಲವರನ್ನ ಲಾಕ್ ಮಾಡಿದೆ. ನಾಗೇಂದ್ರ ಸೇರಿದಂತೆ ಶಾಸಕರಿಗೆ ಈಗ ಉರುಳು ಬಿಗಿಯಾಗ್ತಾ ಇದೆ. ಈ ಹೊತ್ತಲ್ಲಿ ದಲಿತರಿಗೆ ಸೇರಿದ ಹಣವನ್ನು, ಇಷ್ಟು ದೊಡ್ಡ ಮೊತ್ತದ, ಸಣ್ಣ ಪ್ರಮಾಣದಲ್ಲ, ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಯಾಕೆ ಡೈವರ್ಟ್ ಮಾಡಿದ್ರಿ ಗ್ಯಾರಂಟಿಗೆ ಅನ್ನುವ ಪ್ರಶ್ನೆಯನ್ನು ಎತ್ತುತ್ತಾ ಇದೆ. ಈಗ ರಾಜ್ಯ ಸರ್ಕಾರದ ಕ್ರಮದ ಬಗ್ಗೆ ಸ್ಪಷ್ಟನೆಯನ್ನು ಕೋರಿ ಕೇಂದ್ರ ಪರಿಶಿಷ್ಟ ಜಾತಿ ಆಯೋಗದಿಂದ ನೋಟಿಸ್ ಜಾರಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿಯಾಗಿದೆ. 14,730.053 ಕೋಟಿ SC/ST ಮತ್ತು TSP ಹಣವನ್ನು, ಅಂದರೆ ದಲಿತರಿಗೆ ಮೀಸಲಿಟ್ಟಂತಹ ಹಣವನ್ನು ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರೋ ಬಗ್ಗೆ ವರದಿಯನ್ನು ಕೊಡಿ ಅಂತ ಈಗ ಕೇಂದ್ರ ಪರಿಶಿಷ್ಟ ಜಾತಿಯ ಆಯೋಗ ನೋಟಿಸನ್ನು ಕೊಟ್ಟಿದೆ. ಮೊನ್ನೆ ಅಷ್ಟೇ ನೋಡಿದ್ವಿ. ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ದಲಿತರ ಅಭಿವೃದ್ಧಿಗೆ ಹಣವನ್ನು ಮೀಸಲಿಟ್ಟಿದ್ದೀವಿ ಮತ್ತು 39,000 ಕೋಟಿಲಿ 14,000 ಕೋಟಿ ಗ್ಯಾರಂಟಿಗೆ ಡೈವರ್ಟ್ ಮಾಡ್ತಾ ಇದ್ರು. ಅದು ಗ್ಯಾರಂಟಿಯಲ್ಲಿ ದಲಿತರಿಗೆ ಹೋಗುತ್ತೆ ಅಂತ ವಾದವನ್ನು ಮುಂದಿಟ್ಟರು. ಅಂದರೆ ಗ್ಯಾರಂಟಿಯಲ್ಲಿ ದಲಿತ ಮಹಿಳೆಯರಿಗೆ, ದಲಿತರಿಗೆ ಅಂತ ಸಪ್ರೇಟ್ ಮಾಡಿ ಅಷ್ಟನ್ನು, ಈ ಪ್ರಮಾಣದ ಹಣವನ್ನು ಅವ್ರಿಗೇ ತಲುಪೋ ಥರ ಮಾಡ್ತೀವಿ ನಾವು, ಬೇರೆಯವ್ರಿಗೆ ಕೊಡಲ್ಲ ಅನ್ನುವ ವಾದವನ್ನು ಮಂಡಿಸಿದ್ರು. ಒಂದು ಕಡೆ ಬಿಜೆಪಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಿದೆ. ಈ ಕ್ರಮದ ವಿರುದ್ಧ ಕಾನೂನು ಹೋರಾಟಕ್ಕೆ ತಯಾರಿ ಮಾಡ್ಕೊಳ್ತಾ ಇರೋದು. ಮತ್ತೊಂದು ಕಡೆಗೆ DSS ದಲಿತ ಸಂಘರ್ಷ ಸಮಿತಿ ಇಷ್ಟಿನ ಕಾಂಗ್ರೆಸ್ನ ಜೊತೆಗೆ, ಅಂದರೆ ಈ ಲೋಕಸಭೆ ವಿಧಾನಸಭೆಯಲ್ಲೆಲ್ಲ ದೊಡ್ಡ ಬಲವನ್ನು ತುಂಬಿತ್ತು. ಸಿದ್ದರಾಮಯ್ಯ ಅವ್ರಿಗೆ ಅಹಿಂದ ಭರ್ಜರಿ ಸಪೋರ್ಟ್ ಸಿಗೋದಕ್ಕೆ DSS ಜೊತೆಗೆ ನಿಂತಿದ್ದೂ ಕೂಡ ಕಾರಣ ಆಗಿತ್ತು. ಮತಗಳಾಗಿ ಕನ್ವರ್ಟ್ ಆಗಿರೋದು ರಿಪೋರ್ಟಲ್ಲಿ ಸಿಕ್ಕಿದೆ ಕೈಗೆ. ಅಂತಹ DSS ಈಗ ಸರ್ಕಾರದ ವಿರುದ್ಧ ಸಮರ ಸಾರಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಈಗ ಕೇಂದ್ರ ಪರಿಶಿಷ್ಟ ಜಾತಿ ಆಯೋಗದಿಂದ ನೋಟಿಸ್ ಜಾರಿಯಾಗಿದ್ದು, ಮುಖ್ಯ ಕಾರ್ಯದರ್ಶಿಗಳಿಗೆ ಉತ್ತರಿಸಿ ಈ ಬಗ್ಗೆ ಅಂತ ವರದಿಯನ್ನ ಕೇಳಿ ನೋಟಿಸ್ ಕೊಡಲಾಗಿದೆ. ಈಗ ಪ್ರಶ್ನೆ ಎದ್ದಿರೋದು, ಆಲ್ರೆಡಿ ದಲಿತರಿಗೆ ಅನ್ನ ಕೊಡುವಂಥ ಯೋಜನೆ ಅಂತ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್, ಪಲಾವ್ ಕೊಡ್ತೀನಿ ಅಂತ ಘೋಷಣೆ ಮಾಡಿಕೊಂಡು ಆಲ್ರೆಡಿ ಕೊಡ್ತಾ ಇದ್ದ ಅನ್ನವನ್ನೇ ತಂದು ಒಗ್ಗರಣೆ ಹಾಕಿ ಎರಡೂ ಸೇರಿಸ್ಕೊಡ್ತಾ ಇದ್ದೀವಿ ಅಂದರೆ ದಲಿತರ ಅಭಿವೃದ್ಧಿ ಆಗತ್ತಾ? ಇದು ಆಲ್ರೆಡಿ ಇರೋ ಸ್ಕೀಮ್ ತಾನೇ. ಇದು ಆಲ್ರೆಡಿ ಅಭಿವೃದ್ಧಿಗಾಗಿ ನೀವು ಮಾಡಿದ್ದು ದಲಿತರ ಕಾಳಜಿಗೆ ಅಂತಾದರೆ ಈಗಿರೋ ಗ್ಯಾರಂಟಿ ಸ್ಕೀಮು ಪ್ಲಸ್ ಆಗಬೇಕು. ಅಲ್ಲಿರೋದನ್ನು ತಂದು ಇಲ್ಲಿ ದಲಿತರಿಗೇ ಕೊಡ್ತಾ ಇದ್ದೀವಿ ಅಂದರೆ ಹೊಸದು ಕೊಟ್ಟಂಗೆ ಹೆಂಗಾಯ್ತು? ನೀವು ಇರೋದನ್ನೇ ತಂದು ಇಲ್ಲಿ ಬ್ಯಾಲೆನ್ಸ್ ಮಾಡ್ದಂಗೆ ಆಯ್ತಲ್ವಾ? ಈಗ ಘೋಷಣೆ ಮಾಡಿಕೊಂಡ ತಪ್ಪಿಗೆ ಈ ರೀತಿ ಎಲ್ಲೆಲ್ಲಿ ದಾರಿಗಳು ಸಿಗ್ತಾವೆ ಜನರಿಗೆ, ಈ ರೀತಿ ಎಲ್ಲ ಕಣ್ಣಿಗೆ ಮಣ್ಣು ಹಾಕುವ ಪ್ರಯತ್ನ ಮಾಡ್ತಿದ್ದೀರಿ ಅನ್ನುವಂಥ ಆಕ್ರೋಶ ಎದ್ದಿರೋದು ಮತ್ತು ಅದರ ವಿರುದ್ಧವೇ ಈಗ ಹೋರಾಟಕ್ಕೆ ಇಳಿದಿರೋದು ದಲಿತ ಸಂಘರ್ಷ ಸಮಿತಿ, ಇನ್ನಿತರ ದಲಿತ ಸಂಘಟನೆಗಳು. ಏನೇ ಜಾಣ ಉತ್ತರವನ್ನು ಕೊಡಬಹುದು, ಆದರೆ ಎರಡು ಕೊಡ್ತೀನಿ ಅಂತ ಹೇಳಿ ಒಂದನ್ನೇ ಎರಡೂ ಕಡೆ ತೋರಿಸಿದ್ರೆ ನಂಬುವಷ್ಟು ದಡ್ಡ ಯಾರೂ ಇಲ್ಲ ಅನ್ನೋದು ಈಗ ಸಿದ್ದರಾಮಯ್ಯನವರ ಸಮರ್ಥನೆಗೆ ಜನರ ಉತ್ತರವಾಗಿದೆ. ಹಾಗಾಗಿ ಈಗ ನೋಟಿಸ್ ಬಂದಿದೆ. ಮುಂದಿನ ನಡೆ ಏನು? ಕಾನೂನು ಹೋರಾಟಕ್ಕೆ ಬೇರೆ ಮುಂದಾಗಿರೋದ್ರಿಂದ ಕೋರ್ಟಿಂದಾನೂ ಕೂಡ ಏನಾದರೂ ಅಡೆತಡೆ ಎದುರಾಗಲಿದೆಯಾ? ಕಾದ್ ನೋಡ್ಬೇಕು. ಒಂದು ಕಡೆ ST ಬೋರ್ಡ್ ವಾಲ್ಮೀಕಿ ನಿಗಮದ ಹಣದ ದುರ್ಬಳಕೆ, 1-2 ಕೋಟಿ ಅಲ್ಲ, ಬೃಹತ್ ಹಗರಣ, 100 ಕೋಟಿ ಹಗರಣ ಬಟಾ ಬಯಲಾಗಿದೆ. ಮತ್ತದು ಮುಖ್ಯಮಂತ್ರಿಗಳ ಕಾಲ್ಬುಡದವರೆಗೂ ಬರ್ತಾ ಇದೆ. ಮತ್ತೊಂದು ಕಡೆ ದಲಿತರ ಸೈಟು, ದಲಿತರಿಗಾಗಿ ಬಡವರಿಗಾಗಿ ಮೀಸಲಿಟ್ಟ ಸೈಟು ಅಂತ ಸುತ್ತಕೊಳ್ತಾ ಇದೆ. ಇನ್ನೊಂದು ಕಡೆ ದಲಿತರ ಉದ್ಧಾರಕ್ಕಾಗೇ ಮೀಸಲಿಟ್ಟ ಹಣವನ್ನು ಈ ರೀತಿ ಡೈವರ್ಟ್ ಮಾಡಿಕೊಂಡು ತಾವು ಗ್ಯಾರಂಟಿ ಕೊಟ್ವಿ ಅಂತ ಮೆರೆಯುವಂಥ ಪ್ರಯತ್ನ ಬೇಡ ಅನ್ನುವ ಆಕ್ರೋಶ ಸ್ಫೋಟವಾಗಿದೆ. ಸೊ ಎಲ್ಲ ಕಡೆಗೆ
ನಿಮಗೆ ದಲಿತರ ಹಣನೇ ಬೇಕಾ? ಅಹಿಂದ ಚಾಂಪಿಯನ್ ಅಂತಾನೆ ಗುರುತಿಸ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ದಲಿತ ವಿರೋಧಿ ಎನ್ನುವ ಹಣೆಪಟ್ಟಿ ಕಟ್ಟೋದಿಕ್ಕೆ ಬಹಳ ಒಳ್ಳೆಯ ಅವಕಾಶ ಒಂದು ಸೃಷ್ಟಿಯಾಗಿದೆ. ಬ್ಯಾಕ್ ಟು ಬ್ಯಾಕ್ ಬ್ಲಾಸ್ಟ್ ಆಗಿರುವ ಕೇಸ್ಗಳಿಂದ ಮತ್ತು ಈ ಸರ್ಕಾರದ ತೀರ್ಮಾನದಿಂದ ದಲಿತರಿಗೆ ಅಂತಾನೆ ಮೀಸಲಿಟ್ಟ ಹಣವನ್ನ ಈಗ ಗ್ಯಾರಂಟಿಯ ಕಡೆಗೆ ಡೈವರ್ಟ್ ಮಾಡಿಕೊಂಡಿರೋದು ಮತ್ತು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದಕ್ಕೆ ಅವಕಾಶ ಇದೆ, ಕಾನೂನಲ್ಲಿ ಹಿಂದೆ ಕೂಡ ಹೀಗಾಗಿತ್ತು ಅಂತ. ಇದರ ಸುತ್ತ ಕೆಸರಚಾಟ ನಡೀತಿದ್ದು. ಇದೇ ಹೊತ್ತಲ್ಲಿ ಈಗ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ ಉತ್ತರಿಸಿ ಅಂತ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. ಸರ್ಕಾರ ಈ ಎಲ್ಲ ಸವಾಲುಗಳನ್ನು ಗೆದ್ದು ಕಾರಣ ಏನಾದರೂ ಕೊಡಬಹುದು, ಆದರೆ ಸಂಕಷ್ಟ ಇದೆ ಅನ್ನೋದು ಮಾತ್ರ ಪದೇ ಪದೇ ಗೊತ್ತಾಗ್ತಿದೆ. ಇದು ಎಷ್ಟು ದಿನ ಹೀಗೆ ತಳ್ಕೊಂಡು ಹೋಗುತ್ತೆ ಸರ್ಕಾರ? ಅದರ ಹೊರೆಯನ್ನು ಮುಂದಿನ ದಿನಗಳಲ್ಲಿ ಜನರೇ ಹೊರಬೇಕಾಗತ್ತ ಅನ್ನುವಂಥ ಪ್ರಶ್ನೆಗೆ ಎದುರಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.